ಬುದ್ಧ ಗಯಾಕ್ಕೆ ಹೋಗಿ ಬುದ್ಧ ರಾಜಕುಮಾರ ಅವ ನೋಡ್ದಲ್ಲ ಪರಿಸ್ಥಿತಿ, ಒಂದು ರೋಗಗ್ರಸ್ತ, ಒಂದು ವೃದ್ಧಾಪ್ಯ, ಒಂದು ಸಾವು, ಇವು ಮೂರು ನೋಡಿ ಅವನಿಗೆ ಮನಸ್ಸು ಖಿನ್ನ, ದುಃಖಮಯ. ಅದು ಈ ಪ್ರಪಂಚ ಏನಂತ ಕಂಡುಹಿಡಬೇಕು, ಇದಕ್ಕೆ ಮೂಲ ಕಂಡುಹಿಡಬೇಕು ಅಂತ ಹೋಗಿ ತಪಸ್ ಮಾಡ್ದ. 12 ವರ್ಷ ಬುದ್ಧ ಗಯಾಕ್ಕೆ ಹೋಗಿ ಬೋಧಿ ವೃಕ್ಷದ ಕೆಳಗೆ ತಪಸ್ ಮಾಡ್ದ. ಅದಕ್ಕಂತ ಒಬ್ಬರು ಹೋಗಿ ಕೇಳಿದ್ರು, ಬುದ್ಧ ನೀನು ಇಲ್ಲಿದ್ದೆಲ್ಲ ತಪಸ್ ಮಾಡೋದಿಲ್ಲ, ಏನು ಕಂಡ್ಕೊಂಡು ಮುಖ್ಯವಾಗಿದ್ದದ್ದು ಹೇಳಿ ನಮಗೆ ಅಂತ ಹೇಳ್ತಾನೆ. ನೋಡ್ರಿ, ಈ ಪ್ರಪಂಚ ದುಃಖಮಯ. ಈ ದುಃಖಮಯ ಪ್ರಪಂಚನ ನಾವು ಹೋರಾಡಿಸ್ಲಿಕ್ಕೆ ಮಾರ್ಗ ಉಂಟು ಅಂತ ಹೇಳ್ತಾರೆ. ಇಷ್ಟ ಏನು ದುಃಖಮಯ ಅಂತ ಕೇಳ್ತಾರೆ. ಇನ್ನು ಯಾರ ಕಡೆ ಈಗ ಒಬ್ಬರು ಮಾತನಾಡ್ತಾರೆ, ಒಂದು ಸುಖಕ್ಕೆ 100 ದುಗುಡ, ಇದುವೇ ಜಗದ ವೈಭವ ಅಂತ ಹೇಳ್ತಾರೆ. ಒಂದು ಸುಖ ಸಲುವಾಗಿ 100 ಪಟ್ಟು, ಒಂದು ಸಣ್ಣ ಸುಖ ಕ್ಷಣಿಕ ಸುಖಕ್ಕೆ 100 ಪಟ್ಟು ಕಷ್ಟ ಅನುಭವಿಸ್ಬೇಕಾಗ್ತದೆ ಮನುಷ್ಯ. ನೋಡಿ, ಇಲ್ಲಿ ಯಾತನೆ ದೈಹಿಕವಾಗಿ ಮಾನಸಿಕವಾಗಿ ಜರ್ಜರಿತಾಗ್ತದೆ ಮನುಷ್ಯ. ಸುಖ ಅನ್ನೋದು ಎಲ್ಲಿ ಸಿಗ್ತದೆ, ಮನೆ ಸಿಕ್ಕಿದ್ದಾನೆ, ಈಗ ಸಿಕ್ಕಿತ್ತು, ಆಗ ಸಿಕ್ಕಿತ್ತು, ಅದೊಂದಾಗಿತ್ತು, ಇದೊಂದಾಗಿತ್ತು ಅಂತ ಹೇಳ್ತಾನೆ ಮನುಷ್ಯ. ಏನೂ ಸಿಗೋದಿಲ್ಲ. ಕೊನೆಯವರೆಗೂ ವಿಚಾರ ಮಾಡ್ತಾನೆ, ಆಗಿತ್ತು ಈತು ಅಂತೇಳಿ. ಏನೂ ಆಗೋದಿಲ್ಲ ಮನುಷ್ಯಗೆ. ಅದು ಬೇಕಾದ್ರೆ ಇಂಥ ಧಾರಣೆ. ನಾವು ಕನಸು ಕಟ್ಟೋದ್ರೊಳಗೆ ಇಳ್ತಾ ಇತ್ತು ಅನ್ನೋದು ಟೈಮ್ ಹೋಗ್ತದೆ, ಆಯುಷ್ಯ ಕ್ಷೀಣಾಕೋತ ಹೋಗ್ತದೆ. ಇದರೊಳಗೆ ನಾವು ಏನಾದರೂ ಕಂಡ್ಕೋಬೇಕು ಅಂದರೆ ದುಃಖಕ್ಕೆ ಮೂಲ ಏನು ಕಂಡ್ಕೋಬೇಕಂದ್ರೆ, ನಾವು ಬುದ್ಧ ಹೇಳ್ದಂಗೆ ದುಃಖಕ್ಕೆ ಏನು ಮೂಲ ಅಂದರೆ ಆಸೆ ದುಃಖಕ್ಕೆ ಮೂಲ ಅಂತ ಹೇಳ್ಬಿಡ್ತೀವಿ. ಏನು ನಮ್ಮ ಆಸೆಗಳು ಇರ್ತಾರಲ್ಲ, ಸಣ್ಣ ಸಣ್ಣ ಆಸೆಗಳು, ಯಾವ ಏನು ಬೇಕಾದಿದ್ರು ಆಸೆ, ಅವು ಕೈಗೆ ನೀವು ಮೋಕ್ಷದ ಆಸೆ ಇತ್ತು ಅಂತ ತಿಳ್ಕೊಡ್ರಿ, ಪುನಃ ಹೊಟ್ಟು ಬರಬೇಕು ನೀವು. ಆಸೆ ದುಃಖಕ್ಕೆ ಕಾರಣ ಅಂತ ಹೇಳಿ, ಅದು ಆಸೆ ಏನಂತಾರೆ ಈಶ. ಮನುಷ್ಯ ಗೆದ್ಬಿಡ್ತಾನೆ, ಏನು ಬೇಕಾಗಿಲ್ಲ ಅವನಿಗೆ, ವಿನಂಬಳಾಗಿರ್ತಾನೆ, ಜೀವನ ಸಾಗಿಸ್ತಾನೆ. ಆಸೆ ಇದ್ದಕ್ಕೆಲ್ಲ ಪ್ರತಿಯೊಂದು. ಈಗ ಒಬ್ಬ ಸನ್ಯಾಸಿಯಾಗಿ ಹೋಗಿರ್ತಾನೆ, ಎಲ್ಲ ಮಾಡಿರ್ತಾನೆ, ಯಾಕೆ ಆಸೆ ಮೋಕ್ಷ ಪಡ್ಕೋಬೇಕು ಆಸೆ. ಇವು ಎಲ್ಲ ಆಸೆಗಿಂತ ಮುಕ್ತ ಆಗಬೇಕು, ಶೂನ್ಯ ಸಂಪಾದನೆ ಮಾಡಬೇಕು ಅಂತ ಯಾರು ಪ್ರಭುದೇವರು ಹೇಳಿದ್ರಲ್ಲ, ಶೂನ್ಯ ಸಂಪಾದನೆ ಅಷ್ಟೇ. ಬಸವನ ನಂತರ ನೀವು ಏನು ಸಂಪಾದನೆ ಮಾಡಿದ್ರಿ ಅಂತ ಹೇಳಿದ್ರೆ, ಇದು ಅವ್ರು ಹೇಳ್ತಾರೆ, ಭಗವಾನ್ ಬುದ್ಧಗೆ ಈ ತಪಸ್ ಮಾಡಿ ಏನು ಸಂಪಾದನೆ ಮಾಡಿ ಅಂತ ಹೇಳಿದ್ರೆ, ಏನಿಲ್ಲ, ಎಲ್ಲನೂ ಕಳ್ಕೊಂಡೆ ಏನಾಗ್ತದೆ, ನಾನು ಅಹಂಕಾರ ಸಂಪೂರ್ಣ ಕಿತ್ತು ಹೋಗೇ ಅಂತಂದಾನೆ. ಮುಂದೆ ಶೇಷ ಏನಾಗ್ತದೆ, ಶೂನ್ಯ ಸಂಪಾದನೆ. ಆವಾಗ ಜನ್ಮ ಸಾರ್ಥಕ ಆಗ್ತದೆ.